ತಾವೆಲ್ಲ ರೈತರೇ? ಹೌದು, ಜಮೀನೆಲ್ಲ ಇದಾವೆ? ಜಮೀನು ಇದೆ. ಎಷ್ಟು ಎಕರೆ ಜಮೀನಿದೆ? ಒಂದು 8 ಎಕರೆ ಇದೆ. 8 ಎಕರೆ ಇದೆ. ಜಮೀನು ಸರ್ಕಾರ ವಶಪಡಿಸ್ಕೋಬೇಕು ಅಂತ ಎಲ್ಲಾ ಯೋಜನೆಗಳನ್ನ ರೂಪಿಸ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಅಂತ? ಏನೂ ಇಲ್ಲ ಮೇಡಮ್, 2006ರಲ್ಲಿ ನಮ್ಮ ಕುಮಾರಣ್ಣ ಅವರು ಅಕ್ವಿಜೇಷನ್ ಮಾಡಕ್ಕೆ ಹೊರಟ್ರು. ಈ ಭೂಮಿನ ಏನು ಇವಾಗ ಅಕ್ವಿಜೇಷನ್ ಬಂದಿದ್ದಾರೆ, ಆ ಭೂಮಿನ ಅವರು ಆವಾಗ 2006ರಲ್ಲಿ ಅಕ್ವಿಜೇಷನ್ ಹೊರಟಂತ ಒಂದು ಸಂದರ್ಭದಲ್ಲಿ BMC ಯೂನಿವರ್ಸಿಟಿ ಆದ ನಾನು ಆ ಸಂಘ ಏನೊಂದು ಯೂನಿಯನ್ ಇತ್ತು ರೈತರದು, ಅಲ್ಲಿ ನಾನು ಖಜಾಂಚಿ ಆಗಿದ್ದೆ. ಆವಾಗ ನಾವು ಮತ್ತು ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರು ಎಲ್ಲ ಪ್ರಚಾರ ಮಾಡಿ ಇದೇ ವಿಚಾರನ ರೈತರ ಮುಂದೆ ತಗೊಂಡೋದಾಗ ರೈತರು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡ್ರು. ಆ ತಗೊಂಡ ನಂತರ ಒಂದ್ ದಿವಸ ಇದಕ್ಕೆ ರಾಮನಗರಕ್ಕೆ ಪ್ರತಿಭಟನೆ ಹೋಗಿ ಅಲ್ಲಿ ತಹಸೀಲ್ದಾರ್ಗೆ ನಾವು ಮನವಿ ಕೊಟ್ವಿ. ಆ ಮನವಿಯನ್ನು ಸ್ವೀಕರಿಸಿದ ತಹಸೀಲ್ದಾರರು ನಮ್ಮ ಚೀಫ್ ಸೆಕ್ರೆಟರಿ ಕಳಿಸ್ಕೊಟ್ರು. ಅವರು ನಮ್ಗೆ ನೀವು ನಮ್ಮ ಇದು ಕೃಷ್ಣ ಬನ್ನಿ, ಮುಖ್ಯಮಂತ್ರಿ ಅವ್ರು ಕರೆದಿದ್ದಾರೆ, ಮಾತಾಡೋಣ ಅಂತ ಹೇಳಿದ್ರು. ಸರಿ, ನಾವು ಸುಮಾರು 60-70 ಜನ ಇರಬೇಕು ಅಷ್ಟೇ ಹೋಗಿದ್ವಿ. ಹೋದಾಗ ಅವತ್ತು ಇವರು ಬಂದಿಲ್ಲ, ನಮ್ಮ ಕುಮಾರಸ್ವಾಮಿ ಅವರು ಬಂದಿಲ್ಲ. ಅಕ್ವಿಜೇಷನ್ ಕಮಿಷನರ್ ವಿಜಯಶಂಕರ್ ಅಂತ ಇದ್ರು, ಅವ್ರು ಬಂದು ನೀವು ಅಕ್ವೇರಿ ಇದು ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ರು. ಇಲ್ಲ ಸರ್, ನಾವು ಅಕ್ವೇರಿ ಜಮೀನು ಕೊಡೋದಿಲ್ಲ, ನಾವು ಒಳ್ಳೆ ಕಲ್ಟಿವೇಟೆಡ್ ಲ್ಯಾಂಡ್, ಇದು ಬಂಜರ್ ಭೂಮಿ ಎಲ್ಲೂ ಇಲ್ಲ, ನೀರಾವರಿ. ಈ ಕೆರೆಯನ್ನ ಕಟ್ಟಿದಂತ ಪುಣ್ಯಾತ್ಮ ಕೃಷ್ಣರಾಜೇಂದ್ರ ಒಡೆಯರು ಮತ್ತು ಪ್ಲಾನಿಂಗ್ ಮಿರ್ಜಾಮಿ ಇಸ್ಮಾಯಿಲ್ ಅವ್ರ ಪ್ಲಾನಿಂಗ್ ನಲ್ಲಿ ಕೆರೆ ಆಗಿದ್ದು. 5600 ಎಕರೆ ಭೂಮಿ ಎಲ್ಲ ಕಂಪ್ಲೀಟ್ಲಿ ಇರಿಗೇಟೆಡ್ ಲ್ಯಾಂಡ್. ಆಮೇಲೆ ಎಡದಂಡೆ ಮತ್ತು ಬಲದಂಡೆ ನಾಲೆ ಅಂತ ಎರಡು ತೂಬ್ ಇದೆ. ಎಡದಂಡೆ ನಾಲೆ 12 ಕಿಲೋಮೀಟರ್ ಐತೈತೆ. ಇಲ್ಲಿಂದ ಬೈರ್ಮಂಗಲದ ರಿಸರ್ವಾಯರ್ ಇಂದ ಹಿಡಿದು ಕನಕಪುರ ಇದು ಅರ್ಕಾವತಿ ನದಿ ಇದೆಯಲ್ಲ, ಅರ್ಕಾವತಿನೇ ಆ ನದಿವರೆಗೂ ಅಲ್ಲಿ ಹೋಗಿ ಸೇರ್ಕೊಳ್ತೈತೆ. ಈ ಒಂದು ಚಾನಲ್ ನೀರು ಮತ್ತು ನದಿ ಋಷ್ವಾವತಿ ನದಿ ಎಲ್ಲ ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಅವಾಗ ನಾವು ಕಲ್ಟಿವೇಟೆಡ್ ಲ್ಯಾಂಡ್ ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ. ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣನೇ ಅದು ಆಮೇಲೆ ಏನ್ರಿ ನಿಮ್ದು ಇದು ರೇಟ್ ಬೋರ್ಡ್ ಅಂತ ಕೇಳಿದೆ. ಇಲ್ಲ ಸರ್, ಅದನ್ನ ಆಮೇಲೆ ಮಾತಾಡೋಣ, ನೀವು ಫಸ್ಟ್ ನಮ್ಗೆ ಒಪಿನಿಯನ್ ಕೊಡ್ತೀವಿ ಅಂತ. ಇಲ್ಲ ಸರ್, ಹಂಗಾಗೋದಿಲ್ಲ ಅಂತ ಎದ್ದು ಬಂದ್ಬಿಟ್ವಿ. ಆಮೇಲೆ 2 ದಿವಸ ಬಿಟ್ಟು ನೆಕ್ಸ್ಟ್ ತಿರ್ಗಾ ನಮ್ಮನ್ನ ಕಾಲ್ ಮಾಡಿದಾಗ ಕುಮಾರಸ್ವಾಮಿ ಅವರೇ ನಮ್ಗೆ ಮುಖಾಮುಖಿ ಅವ್ರಿಗೂ ನಮಗೂ ನಮ್ಮ ಒಂದು ಎದುರುಗಡೆನೆ ಕೂತ್ಕೊಂಡು ಕೇಳಿದ್ರು. ಅವಾಗ ನಾವೇಳಿದ್ರು, ಇಲ್ಲ ಸರ್, ನಾವು ಅಕ್ವಿಜೇಷನ್ ಜಮೀನು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿ ನಾವು ಕೊಡಕ್ ಸಾಧ್ಯ ಇಲ್ಲ. ನೋಡಪ್ಪ, ಆವಾಗ ಅವ್ರೇನ್ ಹೇಳಿದ್ರು, ಫಸ್ಟ್ ಸ್ಟೇಜ್ ಬಂದು 12 ಲಕ್ಷ, ಸೆಕೆಂಡ್ ಸ್ಟೇಜ್ 8, ಥರ್ಡ್ ಸ್ಟೇಜ್ 6 ಲಕ್ಷ 1 ಎಕರೆಗೆ ಅಂತ ಕಮಿಷನ್ ಹೇಳಿದ್ದು, ಅಕ್ವಿಜೇಷನ್ ಕಮಿಷನ್. ಬಟ್ ಇವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಬುಕ್ಲೆಟ್ ತಯಾರು ಮಾಡಿದ್ರು ಕುಮಾರಸ್ವಾಮಿ ಅವರು. ನೋಡಪ್ಪ, ಭಾಗ ಆಯ್ತಿಗೆ 22 ಲಕ್ಷ, ಖುಷ್ಕಿ ಇದ್ರೆ 21 ಲಕ್ಷ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ನೀವೇನೇ ಕಾರಣ ನಾವು ದುಡ್ಡು ಮಾತ್ರ ಇದಾಗೋದಿಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ವಿ. ಬಂದ್ಬಿಟ್ವಿ, ಮೈಸೂರು ಸರ್ಕಲ್ ಬಂದ್ವಿ. ತಿರ್ಗಾ ಕಾಲ್ ಬಂತು ಕುಮಾರಸ್ವಾಮಿ ಅವರೇ, ಬನ್ನಿ ಮಾತಾಡೋಣ ಅಂತ. ಇಲ್ಲ ಸರ್, ನಾವು ಬರೋದಿಲ್ಲ, ರೈತರೆಲ್ಲ ಹೊರಟೋಗಿದ್ದಾರೆ, ಅವ್ರು ನಮ್ಮನ್ನ ತಪ್ಪರ್ಥ ತಿಳ್ಕೊತಾರೆ ನಾವೇ ಬಂದಾಗ ಲೀಡರ್ಗಳು. ಅದಕ್ಕೋಸ್ಕರ ನಾವು ಬರೋದಿಲ್ಲ ಅಂತಕ್ಕಂಥ ಒಂದು ಪಾಯಿಂಟ್ ಹೇಳಿ ನಾವು ಪಾಸ್ ಆಗೋಗ್ಬಿಟ್ವಿ. ಅಲ್ಲಿ ನಿಲ್ತು. ಆ ನಿಂತ ತಕ್ಷಣ ಇನ್ನೊಂದು ದಿವಸ ಹೋದಾಗ ನಮ್ಮ ಜೊತೆ ಬಂದಂತ 6 ಜನ ಲೇಡಿ ಬಂದಿದ್ರು. ಅದರಲ್ಲಿ ಒಬ್ಬ ವೃದ್ಧೆ ಕುಮಾರಸ್ವಾಮಿ ಅವರು 2 ಕಾಲು ಹಿಡ್ಕೊಂಡ್ಬಿಟ್ರು. ನಾವು ಜೀವನ ಮಾಡೋದು ಹೆಂಗೆ, ನನ್ನ ಮೊಮ್ಮಕ್ಳು ಹಿಂಗೆ, ನನಗೆ ಗಂಡ ಇಲ್ಲ, ಏನು ಇಲ್ಲ, ಗಾಡಿ ಸ್ವಾಮಿ ಅಕ್ವೈರ್ ಮಾಡಬೇಡಿ ಅಂತ 2 ಕಾಲು. ಹೋಗಮ್ಮ, ಆಯ್ತು, ನಾನು ಅಕ್ವೈರ್ ಮಾಡೋದಿಲ್ಲ ಅಂತ ಅವರು ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಯಾರಿಗೂ ಮನೆಯಲ್ಲಿ ಘಟನೆಗಳು. ಹೌದು. ಆಮೇಲೆ ಈ ಕಳೆದ 20 ವರ್ಷದ ನಂತರ ಇದೇ DK ಶಿವಕುಮಾರ್ ಅವರು 2006ರಲ್ಲಿ ನಮ್ಮ ಜೊತೆಲಿ ಬಂದು ಬೈರಮಂಗಲದಲ್ಲಿ ನಮ್ಮ ರೈತರ ಒಂದು ಯೂನಿಯನ್ ಅಲ್ಲಿ ಹೇಳಿದ್ರು, ಜಮೀನು ಯಾವುದೇ ಕಾರಣಕ್ಕೂ ಕೊಡಬೇಡಿ, ಜಮೀನು ಬೆಂಗಳೂರಿಗೆ ಹತ್ರ ಇದೆ, ಚಿನ್ನದ ಬೆಲೆ ಆಯ್ತದೆ, ನೀವು ಜಮೀನು ಕೊಡಬೇಡಿ, ಒಳ್ಳೆ ಫಲವತ್ತಾದ ಭೂಮಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತೊಂದು ದಿವಸ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಅವತ್ತು ಅವ್ರ ಜಮೀನು 7 ಹೊತ್ತಿಗೆ ಉಳಿದೋಕೆ ಇವತ್ತು ಈ ರೇಟ್ ಇರೋದು. ರೇಟ್ ಬಗ್ಗೆ ಬಿಡಿ, ಇವತ್ತು ಅವರೇ ಅಕ್ವಿಜೇಷನ್ ಹೊರಟಿದ್ದಾರೆ. ಇದನ್ನ ಏನಂತ ಹೇಳ್ಬೇಕು ನಾವು? ಇದು ಭೂಮಿನ ಮಾರೋದಕ್ಕೆ ಹೊರಟವ್ರ,
ಇಲ್ಲ ಭೂಮಿನ ಉಳಿಸೋದು ಕೊಟ್ಟವ್ರು ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರ ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ? ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ. ಓಕೆ, ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಇವಾಗ ಮುಖ್ಯಮಂತ್ರಿ ಆಗಿರೋದು, ಇಂದಿನ ಮುಖ್ಯಮಂತ್ರಿ ಆಗಿದಂತ ಕುಮಾರಸ್ವಾಮಿ ಅವರು ಈ ಯೋಜನೆಗಳ ತಗೊಂಡ್ಬಂದಿರೋದು ಅಂತ. ಇಲ್ಲಿ ಮೇಡಮ್ ಒಂದ್ ವಿಷಯ ಹೇಳ್ತೀನಿ. ಇವಾಗ ಒಂದು ಊರಿನಲ್ಲಿ ಒಬ್ಬ ಚೇರ್ಮನ್ ಇರ್ತಾನೆ, ಆ ಯಪ್ಪ ತಪ್ಪು ಮಾಡಿರ್ತಾನೆ, ನಾವು ನೀನ್ ಮಾಡೋದ್ ತಪ್ಪು ಅಂತ ಹೇಳ್ತೀವಿ, ಆತ ಆಯ್ತು ನಿಲ್ಲಿಸ್ತಾನೆ. ತಿರ್ಗಾ ನ್ಯಾಯಕ್ಕೆ ಹೋದಂತ ನೀನು ತಿರ್ಗಾ ನೀನ್ ತಪ್ಪು ಮಾಡಿದ್ರೆ ಯಾರು ತಪ್ಪು? ಯಾರು ತಪ್ಪು ಮಾಡಿದ್ದು? ಅವ್ರು ಬಿಟ್ಟಿದ್ದು, ನೀನು ಬಿಟ್ಬಿಡಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. ಈಗ ಒಂದೂರಲ್ಲೇನೆ ಕೂಡ ಪರ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಜಮೀನ್ ಮಾರ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೀವ್ ನೋಡ್ರೆ ಜಮೀನ್ ಕೊಡಲ್ಲ ನಾವು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಗಂಭೀರವಾದ ವಿಷಯ ಇದು, ಹೋಗಿ ಕೇಳಿ. ಇಲ್ಲಿ ಸೋರ್ಸಸ್ ಆದಾಯದ ಮೂಲಗಳು 6 ಆದಾಯದ ಮೂಲ ಇದೆ ಇಲ್ಲಿ. ಎಲ್ಲಿ? ಒಂದು ಮಲ್ಬೇರಿ ರೇಷ್ಮೆ ಮೇಜರ್, ಆಮೇಲೆ ಈ ಹೈನುಗಾರಿಕೆ ಇದೆ. ಇವತ್ತು ಸಾಯರ್ ಬೇಡ ಗಂಡ ಸತ್ತೋದ್ರೂ ಕೂಡ ಒಬ್ಬ ಹೆಣ್ಣೆಂಗ್ಸು 2 ಹಸುಗಳು ಕಟ್ಕೊಂಡು ಸಂಸಾರ ಸಾಕೊಂಡು ಮಕ್ಕಳಿಗೆ ಇಂಜಿನಿಯರ್ ಡಾಕ್ಟರ್ಗಳು ಕೂಡ ಮಾಡಿಸುವಂತ ತಾಕತ್ತು ಈ ಏರಿಯಾದಲ್ಲಿ ಹೆಂಗಸೈತೆ. ಇಂತಹ ಫಲವತ್ತಾದ ಭೂಮಿ ಒಂದೇದು. ಹೈನುಗಾರಿಕೆ ಆಯ್ತು, ಮಲ್ಬರಿ 32 ರಿಂದ 33 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಇದೆ ಈ ಏರಿಯಾದಲ್ಲಿ. ಯಾರಿಗೆ? ರೈತನಿಗೆ. ಆಮೇಲೆ ಮಾವು, ತೆಂಗು ನೀವು ನೋಡ್ಬೇಕು. ತೆಂಗು ನೋಡಿ, ನಂದು 300 ತೆಂಗಿನ ಮರ ಇದೆ. ನನ್ನ ಮಕ್ಕಳನ್ನೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ದೆ, ಆಯ್ತಾ? ಆ ನಂತರ ನನ್ನ ಮೊಮ್ಮಗಳು ಕೂಡ ಇವಾಗ ದಯಾನಂದ ಮೆಡಿಕಲ್ ಕಾಲೇಜ್ ಸ್ಟಡಿ ಮಾಡ್ತಾವಳೆ. ಈ ತೆಂಗಿನ ಮರದ ದುಡ್ಡೆ 300 ಮಕ್ಕಳು ಅವರು. ಇವ್ರು ನನಗೆ ಹುಟ್ಟೋಲ್ಲ ಮಕ್ಕಳು, ಇವ್ರ ಮಕ್ಕಳಲ್ಲ ನನಗೆ. ಆ ತೆಂಗಿನ ಮರನೇ ನನ್ನ ಮಕ್ಕಳು. ಇವ್ರು ಯಾವತ್ತಾದ್ರೂ 10 ರೂಪಾಯಿ ಅವ್ರ ಹತ್ರ ನಾನು ಕೇಳ. ಇವಾಗ ಕೂಡ 81 ವರ್ಷ ವಯಸ್ಸು. ನನ್ ಮಕ್ಳಿಗೆ ನಾನು ಕಾಸು ಕೊಡ್ತೀನಿ ಬರ್ತು, ನನ್ ಮೊಮ್ಮಕ್ಳಿಗೆ ಕಾಸು ಕೊಡ್ತೀನಿ ಬರ್ತು. ಅವ್ರನ್ನ ಹಿಂಗ್ ಅಂದಿಲ್ಲ ಇವತ್ತವರೆಗೂ. ನೀವೇ ಹೇಳ್ದಂಗೆ ನಿಮ್ ಮಕ್ಳು ಇಂಜಿನಿಯರಿಂಗ್ ಡಾಕ್ಟರ್ಗಳೆಲ್ಲ ಓದಿದ್ದಾರೆ, ಮುಂದೆ ರೈತರಾಗೋರು ಯಾರು ಅಂತ ಹೇಳ್ತಾನೆ ಕೇಳಿ. ಇವಾಗ ನನ್ ಮೊಮ್ಮಗ PU ಸೆಕೆಂಡ್, ಅವನು ಬೆಳಿಗ್ಗೆ ಎದ್ದು ಬಂದು ನನ್ ಜೊತೆ ಸಗಣಿ ಎತ್ತಾಕ್ಬೇಕು, ಗೊತ್ತಾಯ್ತಾ? ಹಾಲು ಕರೆದ್ರೆ ಹಾಲು ಹಾಕ್ಬಿಟ್ಟು ಬರ್ಬೇಕು. ಆ ನಂತರ ಏನೋ ನನಗೆ ಸ್ವಲ್ಪ ಸುಸ್ತು ಅಂತ ಇಂತ ಅಂದ್ರೆ ನನ್ನ ಏಜಲ್ಲಿ ಸುಸ್ತು ಆಗ್ತದೆ, ಅವನು ಬಂದು ಉಳ್ಕುಯ್ಬೇಕು. ಈ ಏಜ್ ಅಲ್ಲಿ ಅವನು ಎಷ್ಟು ವರ್ಷ ನೋಡಿದ್ರೆ ನಮ್ಮ ಮಕ್ಕಳು ಎಜುಕೇಶನ್ ಜೊತೆಗೆ ರೈತರ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಮೇಡಮ್, ನಾನು 67-68 ಡಿಪ್ಲೊಮಾ ಇಂಜಿನಿಯರ್. ಅಲ್ಲ ಹೇಳ್ತೀನಿ ಕೇಳಿ, ನಮ್ಮ ಮಾವದಿರೆಲ್ಲ ಸುಪೀರಿಯರ್ ಆಫೀಸರ್ಗಳು HL ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಓದಿದ್ದು. ಮೆರಿಟ್ ಮೇಲೆ ನನಗೆ ಸೀಟ್ ಸಿಕ್ಕಿದ್ದು, ಗೊತ್ತಾಯ್ತಾ? ಸುಮ್ಮನೆ ಅಷ್ಟ ಅದಾಯ್ತಾ? ಅಲ್ಲಿ ನಮ್ಮ ಮಾವದಿರು ಎಲ್ಲಾರು ಕೂಡ ಪೋಸ್ಟ್ ಇದ್ದಂತವ್ರು. ಅವ್ರು ಬೆಳಿಗ್ಗೆ ಡ್ಯೂಟಿಗೆ ಹೋಗೋರು, ಒಂದ್ ಟಿಫನ್ ಕ್ಯಾರಿ ಕೈಲಿ ಹಿಡ್ಕೊಂಡು ಹೋಗೋರು, ಸಾಯಂಕಾಲ ಬರೋರು. ಇನ್ನೇನ್ ಡ್ಯೂಟಿ ಇಲ್ಲ ಅವ್ರು. ನಾನ್ ತಿಳ್ಕೊಂಡೆ ಬರೀ ಟಿಫನ್ ಕ್ಯಾರಿ ಇಟ್ಕೊಂಡು ತಿನ್ಬಿಟ್ಟು ಬಂದು ಮನೆಗೆ ತಂದು ಹಾಕೋದಷ್ಟೇ, ಇನ್ಯಾವ ಎಂಜಾಯ್ಮೆಂಟ್ ಇಲ್ಲ ಅನ್ಬಿಟ್ಟು ನಾನ್ ಕೆಲ್ಸಕ್ಕೆ ಹೋಗಿದ್ದೆ. ಅವರು ನನ್ ಜೊತೆ 5 ವರ್ಷ ಮಾತಾಡಿಲ್ಲ. ನನ್ ಮದುವೆಗೆ ಬಂದಾಗ ಏನೋ ಅಂತ ಮಾತಾಡ್ಸಿದ್ರು. ನಾನು ಬಿಸ್ನೆಸ್ ಮೈಂಡ್ ಮಾಡಿದೆ, ಆಸ್ತಿ ಸಂಪಾದನೆ ಮಾಡಿದೆ, ನನ್ನ ಮಕ್ಕಳನ್ನ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿದೆ, ಒಳ್ಳೊಳ್ಳೆ ಬಟ್ಟೆ ಹಾಕಿಸ್ದೆ, ಒಳ್ಳೆ ಫ್ಯಾಮಿಲಿ ಜರ್ನಿ ನಡೀತು. ಕೆಲ್ಸಕ್ಕೆ ಹೋಗೇ ಮಾಡ್ಬೇಕಾ? ಕೆಲ್ಸಕ್ಕೆ ಹೋಗಿರೋದಾಗಲ್ವಾ? ನಾನು ಇಡೀ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟು ಸುತ್ತಿದ್ದೀನಿ, ಜಮ್ಮು ಕಾಶ್ಮೀರ ಬಂದ್ಬಿಟ್ಟು, ಗೊತ್ತಾಯ್ತಾ ಮೇಡಮ್? ಎಲ್ಲಾ ಸ್ಟೇಟು ಸುತ್ತಿದ್ದೀನಿ, ಎಲ್ಲಾ ರೀತಿ ನಾನು ಏನ್ ಬೇಕೋ ಶೋಕಿ ಎಲ್ಲ ಮಾಡಿದ್ದೀನಿ. ಆ ಕೆಲಸ ಇದ್ರೆ ಮಾಡಕ್ ಆಯ್ತಾ? ಹೋಗ್ಬೇಕಾಯ್ತು, ಬೆಳಿಗ್ಗೆ ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಬಿದ್ಕೋಬೇಕಾಗಿತ್ತು. ಈ ಕಡೆದಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಭೂಮಿ ಕೊಡಲ್ಲ ಮೇಡಮ್, ಫಲವತ್ತಾದ ಭೂಮಿ ಸೋರ್ಸಸ್ ಇದೆ, ಜನ ಜೀವನ ಮಾಡ್ತಾವ್ರೆ, ಮಕ್ಕಳು ಮರಿ ನೆಮ್ಮದಿಯಾಗವ್ರೆ. ನೋಡಿ ಬೆಂಗಳೂರಿನಲ್ಲಿ ಈ ತರ ನೆಮ್ಮದಿಯಾಗಿ ಮಕ್ಕಳು ನಿಂತ್ಕೊಳಕ್ ಆಗುತ್ತಾ? ಯಾರು ಈ ತರ ನಿಂತ್ಕೊಳಕ್ ಆಗಲ್ಲ. ಮಕ್ಕಳೇನ್ ಆಚೆ ಬಂದ್ರೆ ಓಡ್ಬರ್ರು, ಯಾಕೋ ಹೋಗ್ರಿ ಅಂತಾರೆ. ಯಾಕೆಂದ್ರೆ ಪೈ ಅಂತ ಆರನ್ ಹೊಡಿತಾ ಇರ್ತವೆ. ಮಕ್ಕಳಿಗೆ ಕಿವಿನೇ ಹೋಗ್ಬಿಡ್ತವೆ, ಮಕ್ಕಳಿಗೆ ಆಸ್ಮಾ ಟ್ರಬಲ್ ಬರ್ತದೆ. ಇವಾಗ ನೀವು ನಮ್ಮ ಏರಿಯಾನ ಬೆಂಗಳೂರು ತರ ಮಾಡ್ಬಿಟ್ಟು ಇಲ್ಲಿರೋರ್ಗೆಲ್ಲ ಆಸ್ಮಾ ಟ್ರಬಲ್ ಬರೋಕ್, ಇದು ಭೂಮಿ ರೋಗ ಬರಕ್ ಮಾಡ್ತಾ ಇದ್ದೀರಾ? ನೀವ್ ಹೇಳ್ತೀರಾ ಕ್ಯಾನ್ಸರ್ ಕಾಯಿಲೆ ಅಂತ ಹೇಳಿ. ಯಾರಿಗಪ್ಪ ನಮ್ಮೂರ ಕ್ಯಾನ್ಸರ್ ಅದೇ? ಯಾವ ಹಾಸ್ಪಿಟ್ಲ್ ಬಂದು ನಮ್ಮ ಏರಿಯಾ ಜನ ಕ್ಯಾನ್ಸರ್ ಅವ್ರೆ, ನೀನ್ ID ಪ್ರೂಫ್ ತೋರ್ಸು ಬಂದವ್ರೆ ಅಂತ ನಾನ್ ನಿನ್ ತಲೆ ಬಾಗ್ತೀನಿ. ನೋಡಿ ಇವತ್ತು ನಾನು ಬರ್ಲಿ DK ಶಿವಕುಮಾರ್ ನನ್ನ ಜೊತೆ 1 ಮೈಲ್ ರೇಸ್ ಓಡ್ತೀನಿ, ಅವರು ಓಡ್ಲಿ ನನ್ನ ಜೊತೆನಲ್ಲಿ. ನಮಗ್ ಕ್ಯಾನ್ಸರ್ ಇಲ್ಲ, ನಾವು ಒಳ್ಳೆ ಡ್ಯಾನ್ಸರ್ಗಳು.
ಇಷ್ಟ ಹೇಳ್ತೀನಿ ಮೇಡಮ್, ಇಷ್ಟ ಹೇಳ್ತೀನಿ ಮೇಡಮ್, ಯಾವ್ದೇ ಕಾರಣಕ್ಕೂ ಜಮೀನ್ ಕೊಡೋದಿಲ್ಲ. ರೈತರು ಒಗ್ಗಟ್ಟಾಕವ್ರೆ, ಇಲ್ಲಿ ಯಾರು ರೈತರು ಬಂದಿಲ್ಲ ಅಂದಿವೆ. ನಾವು ಮಾತಾಡ್ತಾ ಇದ್ದೀವಿ ಇಲ್ಲೊಂದು ಇದು ಕೌ ಶೆಡ್ ಅಲ್ಲಿ, ಇನ್ನೇನಿಲ್ಲ ಗೊತ್ತಾಯ್ತಾ. ಎಲ್ಲ ಗ್ರೀನರಿ ಲ್ಯಾಂಡ್, ನೀವೆಲ್ಲ ನೋಡ್ಕೊಂಡ್ ಬನ್ನಿ ಲ್ಯಾಂಡ್. ಅದು ಅಂತದ ಇಂತದ ಕಂತದ. ಇವಾಗ ಎಂತ ಒಮ್ಮ ಹೆಣ್ಮಗಳು ಮನೇಲಿ ಅವಳ ಚೆನ್ನಾಗವಳ ಸಾಕು, ಅರ್ಥ ಆಯ್ತಾ. ನಾವು ಜಮೀನ್ ಕೊಡೋದಿಲ್ಲ, ಯಾವ್ದೇ ಕಾರಣಕ್ಕೂ ಕೊಡೋದಿಲ್ಲ. ಈ ಭೂಮಾತೆನ ಮುಟ್ಟಾಕ್ ಬಂದ್ರೆ ರೈತ ಸುಮ್ನೆ ಇರೋದಿಲ್ಲ. ಇಷ್ಟಂತ ಹೇಳಿ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ನಾವು ಬಿಡಲ್ಲ, ನಾವು ಕೊಡಲ್ಲ. ಎಲ್ಲಿ ಗಂಟೆ ಹೋರಾಟ ಮಾಡ್ತೀವಿ? ಎಲ್ಲ ಗಂಟನ ಆಗ್ಲಿ, ಕೊನೆಗೆ ಎಣ ಬಿದ್ದವ್ರಿ ನಮ್ದು. ಅಲ್ಲೇ ಹೊರಹಾಕ್ಬಿಟ್ಟು ಬಿಡ್ಲಿ ನಮ್ಮನ್ನ, ನಮ್ ಜಮೀನ ಊತ್ ಬಿಡ್ಲಿ. ನಮ್ಗೆ ಆಗ್ಬೇಕಾಗಿ ಇದೇನ್ ಬೇಕಿಲ್ಲ. ಇವಾಗ ಆ ಜಮೀನ್ ಹೋದ್ಮೇಲೆ ನಮ್ಮ ಮಕ್ಕಳು ಮರಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಅಲ್ಲೇ ಊದ್ಬಿಟ್ಟು ಸಮಾಧಿ ಮಾಡ್ಬಿಡ್ಲಿ. ಜಾಗ ಮಾತ್ರ ಬಿಡಲ್ಲ. ಜಾಗ ಮಾತ್ರ ಬಿಡಲ್ಲ. ಒಳ್ಳೇದಾಗ್ಲಿ. ಇಟ್ ಈಸ್ ಅವರ್ ಫೈನಲ್ ಡಿಸಿಷನ್.